ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಶಿಡ್ಲಘಟ್ಟ ಕ್ಷೇತ್ರದ ಸಮಸ್ತ ಬಂಧುಗಳಿಗೆ ಮಕರ ಸಂಕ್ರಾಂತಿ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ವರ್ಷದ ಪ್ರಾರಂಭದ ಹಬ್ಬವಾಗಿರ್ತದೆ. ಸನಾತನ ಧರ್ಮದ ಭಾಗವಾಗಿ ನಾವೆಲ್ಲರೂ ಸಹ ಹಿಂದೂಗಳು ನಾವು ಬೆಳೆದಂಥ ಬೆಳೆಗಳನ್ನು, ದವಸ ಧಾನ್ಯನ ಶೇಖರಣೆ ಮಾಡೋಂಥದ್ದು ಮತ್ತು ದವಸಕ್ಕೆ ಧಾನ್ಯಕ್ಕೆಲ್ಲ ಪೂಜೆನ ಸಲ್ಲಿಸಿ ಪ್ರಕೃತಿಗೆ ಪೂಜೆ ಮಾಡೋಂಥದ್ದು, ಸೂರ್ಯನ ನೆನಪು ಮಾಡಿಕೊಳ್ಳುವಂಥದ್ದು, ಭೂಮಿ ತಾಯಿಗೆ ನಮ್ಮ ನಮನಗಳನ್ನು ಸಲ್ಲಿಸುವಂಥದ್ದು, ಈ ರೀತಿ ಹಲವಾರು ವಿಶೇಷತೆಗಳನ್ನು ಹೊಂದಿರುವಂಥ ಒಂದು ಹಬ್ಬ. ಹಬ್ಬದ ಪ್ರಯುಕ್ತ ತಮ್ಮೆಲ್ಲರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಸಂಕ್ರಾಂತಿ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ಲ ಜಾನುವಾರುಗಳು ಪೂಜೆ ಸಲ್ಲಿಸುವಂಥದ್ದು, ಅಲಂಕಾರ ಮಾಡೋಂಥದ್ದು ಮತ್ತು ವಿಶೇಷವಾಗಿ ರೈತರ ಜೀವನಾಡಿ ಎತ್ತು, ಹಸು, ಕರು ಇವೆಲ್ಲನೂ ಸಹ ನಾವು ಹಿಂದಿನ ದಿನಗಳಿಂದಲೂ ಸಹ ಸಾವಿರಾರು ವರ್ಷಗಳಿಂದ ನಮ್ಮ ಜೀವನಾಡಿಯಾಗಿ ಬಂದಿರೋಂಥದ್ದು, ಅವುಗಳನ್ನೆಲ್ಲನೂ ಸಹ ಬಳಸ್ತಾ ಇದ್ದಂಥದ್ದು, ಅವೆಲ್ಲಕ್ಕೂ ಸಹ ಗೌರವ ಕೊಡೋಂಥದ್ದು, ನಮ್ಮ ಜೊತೆ ತಗೊಂಡು ಹೋಗೋಂಥದ್ದು ಈ ಹಬ್ಬದ ವಿಶೇಷ ನಿಟ್ಟಿನಲ್ಲಿ ಮತ್ತೊಮ್ಮೆ ಸಂಕ್ರಾಂತಿ ಶುಭಾಶಯ ಕೋರ್ತಾ ಇದ್ದೀನಿ. ಶಿಡ್ಲಘಟ್ಟ ಕ್ಷೇತ್ರದ ಸಮಸ್ತ ಬಂಧುಗಳಿಗೆ ಮಕರ ಸಂಕ್ರಾಂತಿ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ವರ್ಷದ ಪ್ರಾರಂಭದ ಹಬ್ಬವಾಗಿರ್ತದೆ. ಸನಾತನ ಧರ್ಮದ ಭಾಗವಾಗಿ ನಾವೆಲ್ಲರೂ ಸಹ ಹಿಂದೂಗಳು ನಾವು ಬೆಳೆದಂಥ ಬೆಳೆಗಳನ್ನು, ದವಸ ಧಾನ್ಯನ ಶೇಖರಣೆ ಮಾಡೋಂಥದ್ದು ಮತ್ತು ದವಸಕ್ಕೆ ಧಾನ್ಯಕ್ಕೆಲ್ಲ ಪೂಜೆನ ಸಲ್ಲಿಸಿ ಪ್ರಕೃತಿಗೆ ಪೂಜೆ ಮಾಡೋಂಥದ್ದು, ಸೂರ್ಯನ ನೆನಪು ಮಾಡಿಕೊಳ್ಳುವಂಥದ್ದು, ಭೂಮಿ ತಾಯಿಗೆ ನಮ್ಮ ನಮನಗಳನ್ನು ಸಲ್ಲಿಸುವಂಥದ್ದು, ಈ ರೀತಿ ಹಲವಾರು ವಿಶೇಷತೆಗಳನ್ನು ಹೊಂದಿರುವಂಥ ಒಂದು ಹಬ್ಬ. ಹಬ್ಬದ ಪ್ರಯುಕ್ತ ತಮ್ಮೆಲ್ಲರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಸಂಕ್ರಾಂತಿ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ಲ ಜಾನುವಾರುಗಳು ಪೂಜೆ ಸಲ್ಲಿಸುವಂಥದ್ದು, ಅಲಂಕಾರ ಮಾಡೋಂಥದ್ದು ಮತ್ತು ವಿಶೇಷವಾಗಿ ರೈತರ ಜೀವನಾಡಿ ಎತ್ತು, ಹಸು, ಕರು ಇವೆಲ್ಲನೂ ಸಹ ನಾವು ಹಿಂದಿನ ದಿನಗಳಿಂದಲೂ ಸಹ ಸಾವಿರಾರು ವರ್ಷಗಳಿಂದ ನಮ್ಮ ಜೀವನಾಡಿಯಾಗಿ ಬಂದಿರೋಂಥದ್ದು, ಅವುಗಳನ್ನೆಲ್ಲನೂ ಸಹ ಬಳಸ್ತಾ ಇದ್ದಂಥದ್ದು, ಅವೆಲ್ಲಕ್ಕೂ ಸಹ ಗೌರವ ಕೊಡೋಂಥದ್ದು, ನಮ್ಮ ಜೊತೆ ತಗೊಂಡು ಹೋಗೋಂಥದ್ದು ಈ ಹಬ್ಬದ ವಿಶೇಷ ನಿಟ್ಟಿನಲ್ಲಿ ಮತ್ತೊಮ್ಮೆ ಸಂಕ್ರಾಂತಿ ಶುಭಾಶಯ ಕೋರ್ತಾ ಇದ್ದೀನಿ. Subscribe to my channel. Subscribe to my channel.